ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ದಸರಾ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾವು ಭಾನುವಾರ ಒಂದಿನ ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾನು, ನನ್ನ ಮಗಳು, ನನ್ನ ತಂಗಿ, ಇಬ್ಬರು ತಂಗಿರು, ನಮ್ಮ ಚಿಕ್ಕಮ್ಮ ಎಲ್ಲರೂ ಗಾಡಿಯಲ್ಲಿ ಹೊರಟ್ವಿ. ಹೊರಟ ನಂತರ ಅಲ್ಲಿ ಹೋಗಿದ ತಕ್ಷಣ ಫುಲ್ಲು ಖುಷಿ ಆಯಿತು. ಯಾಕಂದರೆ ಆಚೆಗಡೆನೇ ನೀವು ನೋಡ್ಬೋದು ಗಣೇಶ, ಆನೆಗಳು, ಆಂಜನೇಯ ಮತ್ತು ಕುದುರೆಗಳು, ಅದ್ರ ಮೇಲೆ ದೇವ್ರುಗಳು ಎಲ್ಲ ಇಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಸೊ ನಮಗಲ್ಲಿ ಟೆಂಪಲಲ್ಲಿ ಕೆಲಸ ಮಾಡೋರು ಒಂದು ಅಂಕಲ್ ಗೊತ್ತಿದ್ದರಿಂದ ನಾವೇನು ಕ್ಯೂವಲ್ಲೇನು ನಿಂತಿರಲಿಲ್ಲ, ಡೈರೆಕ್ಟಾಗಿ ಒಳಗಡೆ ಹೋದ್ವಿ ದೇವಿ ದರ್ಶನಕ್ಕೋಸ್ಕರ ಅಂತ ಹೇಳಿ. ಒಳಗಡೆ ಹೋಗಿ ನೋಡಿದ್ರೆ ಅಂತೂ ಅಲ್ಲೂ ಇನ್ನೊಂದು ಥರದ ಹಬ್ಬ. ದೇವಿಯ ಎಲ್ಲ 9 ರೂಪಗಳನ್ನು ಅಲ್ಲಿ ಕೂರಿಸಿ ಅಲಂಕರಿಸಿ ಒಳಗಡೆ ಎಲ್ಲ ಲೈಟಿಂಗ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅದ್ರ ಜೊತೆಗೆ ಗಂಗಮ್ಮ ದೇವಿನೂ ಕೂಡ ಆಚೆಗಡೆ ಒಂದು ಮೂರ್ತಿ ಥರ ಇಟ್ಟು ಪೂಜೆ ಮಾಡಿದರು. ಜೊತೆಗೆ ಲಕ್ಷ್ಮೀ ಶ್ರೀನಿವಾಸನ್ನು ಇಟ್ಟಿದ್ರು. ಅದ್ರ ಜೊತೆಗೆ ಗೊಂಬೆಗಳನ್ನ ಕೂರಿಸಿದ್ರು, ರಂಗೋಲಿಗಳನ್ನ ಹಾಕಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಎಲ್ಲ ದರ್ಶನ ಅಂದರೆ ಆಚೆಗಡೆ ಏನೇನು ದೇವ್ರುಗಳನ್ನೆಲ್ಲ ಕೂರಿಸಿದ್ರು ಅದನ್ನೆಲ್ಲ ದರ್ಶನ ಒಂದು ರೌಂಡ್ ದರ್ಶನ ಮಾಡ್ಕೊಂಡು ಬಂದು ನಾವು ಅಭಿಷೇಕ ನೋಡೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ. ದೇವಿ ಸರ್ವಭೂತೇಷು ಪ್ರಕೃತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ನಾವು ಮೈಸೂರಿಗೆ ಹೋಗಿ ದಸರಾ ನೋಡಬೇಕು ಅಂತ ಏನಿಲ್ಲ. ಮಲ್ಲೇಶ್ವರಮಲ್ಲಿರೋ ಗಂಗಮ್ಮ ದೇವಸ್ಥಾನಕ್ಕೆ ಹೋದ್ರೇ ಸಾಕು, ಅಷ್ಟು ಖುಷಿಯಾಗತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅಂದರೆ ಅಂಥ ಪುರಾತನ ದೇವಸ್ಥಾನ, ಅಷ್ಟು ಶಕ್ತಿ ಇರೋ ದೇವಸ್ಥಾನ ಅದು. ಆ ತಾಯಿ ದರ್ಶನ ಮಾಡೋದಕ್ಕೆ ತುಂಬ ಜನ ಮುಗಿಬಿದ್ದು ನಿಂತ್ಕೊಂಡಿರ್ತಾರೆ. ಅದರಲ್ಲಿ ನಮಗೆ ಮುಂದೆನೇ ಕೂತ್ಕೊಂಡು ದರ್ಶನ ಮಾಡುವಂಥ ಭಾಗ್ಯ ಸಿಕ್ಕಿತ್ತು. ನಾವು ತುಂಬ ಅದೃಷ್ಟ ಮಾಡಿದ್ವಿ ಅಂತಲೇ ಅಂದ್ಕೊತೀನಿ. ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಅಂತೂ ಇರಲೇ ಇರಲಿಲ್ಲ. ಹಿಂದಿನ ದಿನ ರಾತ್ರಿ ಸುಮ್ಮನೆ ಕುತ್ಕೊಂಡು ಮಾತಾಡುವಾಗ ಮನೆಯಲ್ಲಿ ಹೋಗೋಣ ಅಂತ ಹೇಳಿದ್ರು. ಸೊ ಸಡನ್ ಪ್ಲ್ಯಾನಾಗಿ ಹೋಗಿದ್ರು ಕೂಡ ತುಂಬ ಖುಷಿ ಆಯಿತು ಹೋದ್ಮೇಲೆ. ನೋಡ್ಬೋದು ಅಲಂಕಾರ ಮುಗಿಸಿ ಅಂದರೆ ಅಭಿಷೇಕ ಮುಗಿಸಿ ಮಾಡ್ತಾ ಇದ್ದಾರೆ. ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಆಚೆಗಡೆಗೆ ಬಂದ್ವಿ. ಆಚೆಗಡೆ ಬಂದು ಅಲ್ಲಿ ಎಲ್ಲ ಆಟ ಸಾಮಾನೆಲ್ಲ ಇಟ್ಕೊಂಡಿದ್ರು. ನನಗೆ ಮಗಳಿರೋದ್ರಿಂದ ಅವಳಿಗೊಂದು ಆಟ ಸಾಮಾನು ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಹೋಗಿ ಒಂದು ಅದೇನೇನೋ ಸೌಂಡ್ ಬರುತ್ತೆ, ರ್ಯಾಟಲ್ ಥರ ಬರುತ್ತೆ. ಸೊ ಅದೊಂದು ಆಟ ಸಾಮಾನು ತೊಗೊಂಡು ಹಾಗೆ ನಡ್ಕೊಂಡು ಹೋಗಿ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸತಿ ಮುಂದೆ ಏನೇನು ಪ್ರತಿಷ್ಠಾಪನೆ ಅಂದರೆ ದೇವತೆಗಳು ಏನೇನು ಇಟ್ಟಿದ್ದಾರೆ ಅಂತ ನೋಡೋಣ ಅಂದ್ಬಿಟ್ಟು ಇನ್ನೊಂದು ಸತಿ ಹೋಗಿ ನೋಡಿಕೊಂಡು ಅದು ಮುಗಿಸ್ಕೊಂಡು ಅಲ್ಲೇ ಹತ್ರ ಇರೋ ದಕ್ಷಿಣಮೂರ್ತಿ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರಕ್ಕೆ ಹೋದ್ವಿ. ಇದು ಕೂಡ ತುಂಬ ಹಳೆಯ ದೇವಸ್ಥಾನ. ಇಲ್ಲಿ ಹೋಗಿದ್ರೆ ಅಂದರೆ ಒಂದು ಪ್ರಶಾಂತವಾಗಿದೆ. ಆ ದೊಡ್ಡ ಜಾಗ, ಮರಗಳು, ಆಮೇಲೆ ಅಲ್ಲಿ ಒಳಗಡೆ ಹೋದ್ಮೇಲೆ ಆ ಕಲ್ಯಾಣಿ ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಆ ಕಲ್ಯಾಣಿಯಲ್ಲಿ ಅಂದರೆ ತುಂಬ ಹಳೆಯ ಆಮೆಗಳಿದ್ದಾವೆ. ಆ ಆಮೆ ಮೇಲಂತೂ ಪಾಚಿ ಕಟ್ಕೊಂಡಿದೆ ಅಂದರೆ ನೀವೇ ಯೋಚನೆ ಮಾಡಿ ಈ ದೇವಸ್ಥಾನ ಎಷ್ಟು ಹಳೇದು ದೇವಸ್ಥಾನ ಅಂತ. ನೀವು ನೋಡ್ಬೋದು ಇಲ್ಲಿ ನೋಡಿ, ಅಲ್ಲಿ ಮೀನುಗಳು, ಆಮೆಗಳು ಎಷ್ಟೊಂದಿದ್ದಾವೆ. ಆಮೆಗಳಂದರೆ ದೂರದಿಂದ ನೋಡೋದಕ್ಕೆ ಒಂದು 2-3 ಕಾಣ್ಬೋದು ಅಷ್ಟೇ. ಯಾಕಂದರೆ ಅದ್ರ ಮೇಲೆ ಪಾಚಿ ಕಟ್ಟಿರೋದ್ರಿಂದ ನೀವು ಒಳಗಡೆ ಹೋಗಿ ಸ್ವಲ್ಪ ನೋಡಿದ್ರೆ ನಿಮಗೆ ಎಲ್ಲ ಎಷ್ಟೋ ಆಮೆಗಳಿದ್ದಾವೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿರೋ ಶಿವನ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇಲ್ಲಿ ನಂದಿ ಕಾಣಿಸ್ತಾ ಇದೆಯಲ್ಲ, ಆ ನಂದಿ ಬಾಯಿಂದ ನೀರು ಬರುತ್ತೆ. ಆ ನೀರು ಎಲ್ಲಿಂದ, ಯಾವಾಗ, ಹೆಂಗೆ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸೊ ಇದು ಒಂದು ಸ್ಪೆಷಾಲಿಟಿ, ಇದು ಒಂದು ವ್ಲಾಗ ನಂದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್